ಈ ಕರೆಂಟು ಹೆಂಗಂದ್ರೆ ಬಂದರೆ ಬರ್ತೈತೆ, ಹೋದ್ರೆ ಅತ್ಲಾಗೆ ಹೋಗ್ತೈತೆ. ನಾನು ಟಿ ವಿನ ನೋಡೋಣ ಒಂದು ಸ್ವಲ್ಪ ಹೊತ್ತು ಅಂತ ಕೂತ್ಕೊಂಡ್ರೆ ಈ ನನ್ನ ಮಗನ ಕರೆಂಟ್ ಹೋಗ್ಬಿಟ್ಟತ್ತಲ್ಲ ಇದು. ಆ ಗಳ್ಳ ನಿಂಗಣ್ಣ ನೆನ್ನೆ ಬೊತ್ತಿನೊಂದು ಬರಲೇ ಇಲ್ಲ. ನಾನು ಸಾಯಂಕಾಲ ತನಕ ಕಾದ್ನಪ್ಪ. ನಿಂಗಣ್ಣ ಹೊಲ್ದಾಗೆ ಸಿಕ್ಕಿ ಬತ್ತೀನಿ ಅಂತಂದ ಮಂತಕ್ಕೆ ಅಂತ ಹೇಳ್ಬಿಟ್ಟು ನಾನು ಸಾಯಂಕಾಲ ತನಕ ಕಾಯ್ದಿದ್ದೀನಿ. ಬರೋದನೇ ಬೇಡವೆ ಏನಲ್ಲ ಅಪ್ಪಯ್ಯ, ನಾನು ಈಗ ಬತ್ತಾನೆ ಆಗ ಬತ್ತಾನೆ ಅಂತಾನೆ ಎಲ್ಗೂ ಹೋಗ್ದಂಗೆ ಕೂತ್ಕೊಂಡೆ ಮಂತಗೆ ಕಾದ್ಕೊಂಡಂಗೆನ. ನೀನು ನೋಡಿದ್ರೆ ಇವತ್ತು ಬಂದಿದ್ದೆ ಹಂಗೇನ, ನೆನ್ನೆ ಬರ್ದಂಗೆ ಎಲ್ಗೋ ಇದ್ದಲ್ಲ ಅಪ್ಪಯ್ಯ. ಅಲ್ಲ ಕಣವು, ನೆನ್ನೇನಿಂತ ಮಾತಾಡ್ಕೊಂಡು ಓದ್ನಲ್ಲ ಮಂತಕ್ಕೆ ಹೋಗ್ತೀನಿ ನಮ್ಮಳು ರೊಗ್ಗು ಹಾಕೊಂಡು ಬಿತ್ಕೊಂಡ್ಬಿಟ್ಟವಳೆ. ಯಾಕೆ ಹಿಂಗೆ ಬಿತ್ಕೊಂಡಿದೆ ಅಂತ ಮೈ ಮುಟ್ಟಿರೆ ಕೆಂಡ ಸುಡ್ತಂಗೆ ಸುಡ್ತೈತೆ ಮೈಯಲ್ಲನ. ಸೊಳಿ ಜ್ವರ ಹಂಗೆ ಬಂದಿಲ್ಲ ಹಂಗೇನ. ನಾನಂತೂ ಎದ್ದು ಬಿದ್ದುಬಿಟ್ಟೆ. ಆವಾಗಲೇ ನನ್ನ ಮಗನ ಕರ್ಕೊಂಡು ಬೈಕ್ ತಗೊಂಡು ಮೂವರು ಹೋದ್ವಿ ಹಿರಿಯೂರಿಗೆ ಹೋಗ್ಬಿಟ್ಟು ಅಲ್ಲಿ ಕೆರೆ ಡಾಕ್ಟ್ರ್ ತಕ್ಕ ಹೋದ್ವಿ. ಹೋಗ್ಬಿಟ್ಟು ಚೆಕ್ ಮಾಡಿಸ್ಕೊಂಡು ಇಂಜೆಕ್ಷನ್ ಮಾಡಿದರು, ಮಾತ್ರೆ ಕೊಟ್ಟರು, ತಗೊಂಡು ಬಂದ್ವಿ. ಬರೋ ಅಷ್ಟೊತ್ತಿಗೆ ಕತ್ಲಾಗ್ಬಿಟ್ಟಿತ್ತು. ನೀನು ಸಾಯಂಕಾಲ ಇನ್ನೇನು ಬರೋಣ ಅಂತ ಹೇಳ್ಬಿಟ್ಟು ನಾನು ನೆನ್ನೆ ಬರಲಿಲ್ಲ. ಇವತ್ತು ಹೊಲ್ದಕ್ಕೆ ಹೋಗಿ ಅದು ಸ್ವಲ್ಪ ಕೆಲಸ ಇತ್ತು ಮುಗಿಸ್ಕೊಂಡು ಇವಾಗ ಬಂದು ಉಂಡು ಬಂದೆ ಮಾತಾಡಿಸ್ಕೊಂಡು ಹೋಗೋಣ ಅಂತಾನೆ. ಅಯ್ಯೋ ದೇವ್ರೇ, ಹೌದೇನಿಲ್ಲ ಅಷ್ಟೊಂದು ಜ್ವರ ಬಂದಿದ್ವಿ. ಉಳ್ಳ ಆಸ್ಪತ್ರೆಗೆ ಹೋಗಿದ್ದೀರಾ, ರಕ್ತ ಚೆಕ್ ಮಾಡಿಸ್ಬೇಕಲ್ವೇನಲ್ಲ ಅಪ್ಪಯ್ಯ, ಬರೀ ಇಂಜೆಕ್ಷನ್ ಮಾಡಿಸ್ಕೊಂಡು ಮಾತ್ರೆ ತಗೊಂಡು ಅದೇ ಬಂದಿದ್ದೀರಲ್ಲ. ಇವಾಗಿನ ಜಾರಗಳು ಹೇಳಕ್ಕೆ ಬರೋಲ್ಲ ಕಣ ಮಾರಯ್ಯ, ಎಲ್ಲಿಗೆ ಹೋಗಿ ಎಲ್ಲಿಗೆ ಬರ್ತಾವೆ ಏನು. ಬ್ಲಡ್ ಚೆಕ್ ಮಾಡಿಸಿದ್ರೆ ಚೆನ್ನಾಗಿರೋದು, ಟೈಫಾಯ್ಡ ಮಲೇರಿಯಾ ಅಂತ ಹೇಳಿರೋರು ಚೆನ್ನಾಗಿರೋದತ್ತ, ಬೇಗ ಗುಣ ಆಗಲತ್ಲಾಗತ್ತ. ರಕ್ತ ಚೆಕ್ ಮಾಡಿಸ್ಬೇಕಾಯ್ತು ಕಣಲ್ಲ ನಿಂಗಣ್ಣ ನೀನು. ಇಲ್ಲ ಕಣವೋ, ನಾನು ಹಂಗಂದೆ ಡಾಕ್ಟ್ರಿಗೆ, ಡಾಕ್ಟ್ರೇ ರಕ್ತ ಚೆಕ್ ಮಾಡ್ಸೋಕ್ಕೆ ಬರ್ಕೊಡ್ರಿ, ಚೆಕ್ ಮಾಡಿಸ್ಕೊಂಬತ್ತೀನಿ ಅಂತಂದರು. ಅವರು ಯಾವತ್ತಿಂದ ಜ್ವರ ಅಂತ ಕೇಳಿರ, ಇನ್ನು ಇವತ್ತೇನೆ ಅಂತಂದಿದ್ದಕ್ಕೆ ಇವತ್ತಾದ್ರೆ ಏನು ಬೇಡ, ಇಂಜೆಕ್ಷನ್ ಮಾತ್ರ ತಗೊಳ್ರಿ, ಒಂದು ದಿವಸ 2 ದಿವಸ ನೋಡಿರಿ, ಬಿಡಲಿಲ್ಲ ಅಂದರೆ ಬಂದು ಬ್ಲಡ್ ಚೆಕ್ ಮಾಡಿಸ್ರಿ, ಬಿಟ್ಟರೆ ಏನು ಬೇಡ, ಸುಮ್ಮನೆ ಏನಕ್ಕೆ ಮಾಡಿಸ್ತೀರಾ, ದುಡ್ಡೊಂದು ಅಂಡ ಅಂತ ಹೇಳಿದರು. ಹಂಗಾಗಿ ಸುಮ್ಮನಾದ್ವಿ ಕಣವ, ಇಲ್ಲಂದಿದ್ರೆ ನಾನು ಮಾಡಿಸ್ತಿರ್ಲಿಲ್ಲ ಹೇಳು. ಎಲ್ಲಗ ಸರ್ ಒಂದಕ್ಕೆ ಬರಲ್ಲ, ರಕ್ತ ಚೆಕ್ ಮಾಡ್ಸೋಣ ಅಂತಲೇ ಇದ್ದೆ ನಾನು. ಡಾಕ್ಟ್ರು ಬೇಡ ಅಂದ್ರೆ ಅವರು ಬೇಡ ಅಂದಮೇಲೆ ನಾನು ಇನ್ನೇನು ಒತ್ತಾಯ ಮಾಡೋಕೆ ಹೋಗೋಣವ ಹೇಳು. ಹಂಗಾಗಿ ಸುಮ್ಮನಾದೆ ಕಣವ, ಇಲ್ಲಾಂದ್ರೆ ನಾನು ಮಾಡಿಸ್ತಿದ್ದೆ. ಮತ್ತು ಇವಾಗ ಹೆಂಗವಳೆ, ಇಂಜೆಕ್ಷನ್ ತಗೊಂಬಂದ್ಮೇಲೆ ಮಾತ್ರೆ ತಗೊಂತಾಳಲ್ಲ, ಚೆನ್ನಾಗವಳ, ಇನ್ನು ಹಂಗೆ ಜ್ವರ ಇದಾವ ಏನು? ಏನಿಲ್ಲ ಕಣವ, ಅಲ್ಲಿಂದ ಬರೋದೊಳಗೆ ಮೈಯೆಲ್ಲ ತಣ್ಣಗಾಗ್ಬಿಟ್ಟಿತ್ತು. ಬಂದ ತಕ್ಷಣ ನನ್ನ ಸೊಸೆ ಕೀರು ಮಾಡಿದ್ಲು, ಒಂದು ಕೀರು ಕುಡ್ದು ಮಾತ್ರೆ ನುಂಗಿ ಮಲ್ಕೊಂಬಿಟ್ಲ. ಏನು ಅಲೆ ಅಷ್ಟೊಂದು ಜ್ವರ ಇಲ್ಲ, ಬೆಳಿಗ್ಗೆ ಅಲೆ ಚೆನ್ನಾಗಿದ್ಲು. ನಾನು ಕೇಳಿದೆ ಏನಿಲ್ಲ ಕಣಪ್ಪ ಅಂತ ಅಂದ್ಲು. ಅಲ್ಗೂ ಮೈ ಮುಟ್ಟು ನೋಡಿದೆ, ಏನು ಜ್ವರ ಏನು ಕಾಣಲಿಲ್ಲ, ಮೈ ಏನು ಬೆಚ್ಚಗಿದ್ದು ಕಾಣಲಿಲ್ಲ. ಹಂಗಾಗಿ ಸುಮ್ಮನೆ ಆದೆ. ಹೆಂಗ ಪರವಾಗಿಲ್ಲ, ಈಗ ಚೆನ್ನಾಗಿ ಅವಳಂಗೆ ಬಿಡು ಹೋಗ್ಲಿ. ಅಲ್ಲಲ್ಲ ಅಪ್ಪಯ್ಯ, ಬಾರಲ್ಲ ಕುಕ್ಕ, ಯಾಕಲ್ಲ ಹಂಗೆ ನಿಂತ್ಕೊಂಡಿದೀಯ, ಬಂದಾಗಿಂದ ನೋಡ್ತಿದ್ದೀನಿ ಕುಕ್ಕಂದಂಗೆ ಬರೀ ನಿಂತ್ಕೊಂಡೆ ಮಾತಾಡ್ತಿದ್ಯಲ್ಲ. ಬಾ ಇಲ್ಲಿ ಮಂಚದ ಮೇಲೆ ಕುಕ್ಕ ಬಾ. ಹೇಳಪ್ಪ, ಏನೋ ಮಾತಾಡ್ಬೇಕು ಅಂತಿದ್ದಲ್ಲ, ಅದೇನು ಹೇಳಪ್ಪ ಕೇಳೋಣ ಇವಾಗ. ಅದೇ ರಂಗವ್ವ, ಇವಾಗ ಒಂದು 20,000 ದುಡ್ಡು ಬೇಕಿತ್ತು ನನಗೆ. ಒಂದು 10,000 ಇದ್ದಾವೆ, ಇನ್ನೂ ಒಂದು 10,000 ಇಲ್ಲ ಕಣವ. ಅದಕ್ಕೆ ಬಂದೆ, ಬಡ್ಡಿಗೆ ಒಂದು 10,000 ದುಡ್ಡೇನೋ ಕೊಡ್ತಿದ್ದೇನೆ ನೀನು ಅಂತ ಬಂದೆ ಕಣವ, ಕೇಳೋಣ ಅಂತಾನೆ. 20,000 ರೂಪಾಯಿ ದುಡ್ಡು ಬೇಕಿತ್ತು ಇವಾಗ ಅರ್ಜೆಂಟಿಗೆ. ಯಾಕಲ್ಲ ಇವಾಗ 20,000 ರೂಪಾಯಿ ಹಿಂಗೆ ಅರ್ಜೆಂಟ್ ಮಾಡ್ತಿದ್ದೀಯ, ಯಾಕೆ ಇವಾಗ? ನಾನು ಒಡಬೇಕಿದ್ದೆ ಕಣವ ಬ್ಯಾಂಕ್ನಾಗೆ. ಇವಾಗ ರಿನ್ಯೂವಲ್ ಮಾಡಿಸ್ಬೇಕು. 1-2 ಲಕ್ಷ ತಗೊಂಡಿದ್ದೆ, ವರ್ಷ ಆಯ್ತು. ಇವಾಗ 20,000 ರೂಪಾಯಿ ಬಂದೈತಿ, 19,000 ಚಿಲ್ಡ್ರೇನೋ ಬಂದೈತಂತೆ. ಅದಕ್ಕೆ ಒಂದು 20,000 ಅಂತಾನೆ ಅಂದ್ರೆ ಮ್ಯಾನೇಜರು, ಅದಕ್ಕೆ ಒಂದು 20,000 ಬೇಕು ಇವಾಗ. ಹೋಗಿ ರಿನ್ಯೂವಲ್ ಮಾಡಿಸ್ಕೊಂಬರ್ಬೇಕು, ಇಲ್ಲ ಅಂದರೆ ತಿರ್ಗಿ ಬಡ್ಡಿ ಹಾಕ್ತಾರೆ. ಹಂಗಾಗಿ ಅರ್ಜೆಂಟ್ ಕಣವ ಇವಾಗ. ಯಾರ ತಗನ ಇಸ್ಕೊಂಡಿದ್ದೀರಿ, ಇವತ್ತೆಲ್ಲ ನಾಳೆ ಕೊಡ್ತೀನಿ ಅನ್ಬೋದಾಗಿತ್ತು. ಬ್ಯಾಂಕ್ನಾಗೆ ಅವೆಲ್ಲ ನಡೆಯಂಗಿಲ್ಲ, ಡೇಟಿ ಕರೆಕ್ಟಾಗಿ ರಿನ್ಯೂವಲ್ ಮಾಡಬೇಕು. ನಂತ ನೋಡಿದ್ರೆ ದುಡ್ಡಿಲ್ಲ ಏನಿಲ್ಲ, ಬರೀ 10,000 ರೂಪಾಯಿ ಇದ್ದಾವೆ. ಅದಕ್ಕೆ ಬಂದೆ ಕಣವ, ಇದ್ರೆ ಇಸ್ಕೊಂಡು ಹೋಗೋಣ ಅಂತಾನೆ. ಲೋ ಅಪ್ಪಯ್ಯ, ತೆಯ್ದು ಹಣಿಗೆ ಇಕ್ಕಮ್ಮನಂದ್ರೂ 1 ರೂಪಾಯಿ ಇಲ್ಲ ಕಣಲ್ಲ. ನಮ್ಮನ್ನು ಯಾಕೆ ಕೇಳಿ ನಿಷ್ಠುರ ಮಾಡ್ತೀಯ? ಅರ್ಥ ಮಾಡ್ಕ, ನಮ್ತೆಗೆ ದುಡ್ಡಂಜಿ ನೋಡಿಲ್ಲ ಕಣ, ಯಾವುದು ಬರುತ್ತೆ ಹೇಳಲ್ಲ ಅಪ್ಪಯ್ಯ ನಿನಗೆ, ನೀನು ಕಂಡಂಗೆನೆ. ನಮಗೇನ ತೋಟ ಐತೆ ನಿನ್ನಂಗೆ, ಇನ್ನು ಸಣ್ಣ ತೋಟ. ಹೋದ ವರ್ಷ ಈ ವರ್ಷ ಬೆಳೆ ಬಂದೈತಿ, ಈ ವರ್ಷ ಹಂಗಿಲ್ಲ. ನಮಗೇನು ತೋಟನೇ ತುಡ್ಕೆನೆ ಹೇಳು. ನಿನಗಿನ್ನೂ ತೋಟ ಐತೆ, ಆಲೆ 4-5 ವರ್ಷ ಆಗಿದ್ದು ಬಂದು, ಹೆಂಗೆ ಕೈಯಾಗಿ ದುಡ್ಡಾಡ್ತವೆ. ನೀನೇ ಹಿಂಗಂದ್ರೆ ನಾನು ಇಲ್ಲಿಂದ ತಂದು ಕೊಡೋಣಲ್ಲ, ಹೆಣ್ಣೆಂಗ್ಸು ಹೇಳಲ್ಲ ಅಪ್ಪಯ್ಯ. ದುಡ್ಡು ಎಲ್ಲಿಂದ ಬರ್ತಾವಲ್ಲ ನನಗೆ. ಆ ಸಂಬಳದವು ಗೃಹಲಕ್ಷ್ಮಿ ಬಿಟ್ಟರೆ 1 ರೂಪಾಯಿ ಬರೋಲ್ಲ ನನಗೆ ಎಲ್ಲಿಂದ. ನಾನು ಅದ್ರಾಗ ಸಂಬಳದವು ಅಷ್ಟೇ ನನಗೆ.
ಆ ಗೃಹಲಕ್ಷ್ಮಿನ ಮನೆಗೆ ಕೊಡ್ತೀನಿ. ಏನಗನ ಆಗುತ್ತೆ ಅಂತ ಹೇಳ್ಬಿಟ್ಟು ಮನೆಗೆ ಕೊಡ್ತೀನಿ 2,000 ರೂಪಾಯಿನ. ಅವರು ಯಾವಾಗಲೂ ಆಗ್ತಾರೆ ತೀರಿದಾಗ ಅವ್ನ ಮನೆಗೆ ಕೊಡ್ತೀನಿ. ನನಗೆ ಸಂಬಳ ಏನು 1,200 ರೂಪಾಯಿ ಬರ್ತೈತಲ್ಲ, ಅದನ್ನು ತಿಂಗಳೆಲ್ಲ ಅಡ್ಕೆಲಿಗಂತೆ ಅದಕ್ಕಂತೆ ಇದಕ್ಕಂತೆ ನಮ್ಮ ಹುಡುಗಂತೆ ಅಂತ ಹೇಳಿ ಇಕ್ಕಂತೀನಿ ಕಣಲಪ್ಪಯ್ಯ. ನಂತ ಎಲ್ಲೆಲ್ಲ ಬರ್ತವೆ ದುಡ್ಡು. ಅಲ್ಲ ಕಣಲಪ್ಪಯ್ಯ, ಮೊನ್ನೆ ನಾನು ತೋಟ ಮಾತಾಡಿ ಕೊಟ್ಟಿದ್ದೀನಿ, 1,00,000 ರೂಪಾಯಿ ದುಡ್ಡು ಕೊಟ್ಟರು ಅಡ್ವಾನ್ಸ್ಗೆ ಅಂತನ ಹೇಳಿದೀಯ. ಇವಾಗ ನೋಡಿರಿ 10,000 ರೂಪಾಯಿಗೆ ಬಂದಿದೆಯಲ್ಲ ನಂತಕ್ಕೆ. ಏನು ಮಾಡ್ದಪ್ಪ ಅಲ್ಲೇ 1,00,000 ರೂಪಾಯಿ ದುಡ್ಡನ್ನ? ಓ ಸುಮ್ಮನೆ ಇರತ್ಲಾಗತ್ತ. ದುಡ್ಡು ಬರೋದು ಒಂದು ಕಣ್ಣಿಗೆ ಕಾಣುತ್ತೆ ಕಣವ, ಅದು ಖರ್ಚಾಗೋದು ಕಣ್ಣಿಗೆ ಹಂಚಿ ಕಾಣಲ್ಲ. 90,000 ರೂಪಾಯಿ, ಇನ್ನು 10,000 ರೂಪಾಯಿ ನಂತ ಗೈದಾವೆ, ಇನ್ನು 90,000 ರೂಪಾಯಿ ಏನಾದವು ಅಂತ ಹಂಗೆ ಲೆಕ್ಕಕ್ಕೆ ಸಿಕ್ತಿಲ್ಲ. ನನ್ನ ಮಗುಗೊಂದು 10-15 ಸಾವಿರ ಕೊಟ್ಟೆ. ಅದು ಯಾತಕ್ಕೋ ಅದೇನೋ ಹೇಳ್ದ, ನನಗೆ ಹೇಳಕ್ಕೆ ಬರೋಲ್ಲ ಏನಿಲ್ಲ, ಅದು ಯಾತಕ್ಕೆ 15,000 ರೂಪಾಯಿ ಕೊಟ್ಟೆ. ಆಮೇಲೆ ನಮ್ಮಳು ಆ ಸಂಘದ ಯಾವ್ದು ಡ್ಯೂ ನಿಲ್ಲಿಸ್ಕೊಂಡಿದ್ಲಂತೆ, ಕಟ್ಟಿರಲಿಲ್ಲ ಏನಿಲ್ಲ. ಅವ್ರು ದಿನ ಮನೆ ಬಾಕ್ಲಕ್ಕೆ ಬರೋರು ವರನ, ಹಂಗಾಗಿ ಅವಳದೊಂದು 10,000 ಕೊಟ್ಟೆ. ಮತ್ತು ಹಿಂಗೇನೆ ಅದಕ್ಕಂತೆ ಇದಕ್ಕಂತೆ ರೇಷನ್ ಅಂತೆ ಅಂತ ಹೇಳ್ಬಿಟ್ಟು ಅತ್ಲಾಗಿ ಹೋಗೇ ಬಿಟ್ರು ದುಡ್ಡು. ಇನ್ನು 10,000 ರೂಪಾಯಿ ಉಳ್ಕೊಂಡಿದ್ದಾವೆ. ಅಷ್ಟೇ ಬಾ ಅತ್ಲಾಗತ್ತೆ. ದುಡ್ಡು ಬರೋದೊಂದು ಕಣ್ಣಿಗೆ ಕಾಣುತ್ತೆ, ಬಂದವೆ ಅತ್ಲಾಗ ಹೋಗ್ತಾವೋ ಏನೋ ಒಂದೂ ಗೊತ್ತಾಗಲ್ಲ ಕಣವ. ಇಲ್ಲ ಕಣಲ್ಲ ಅಪ್ಪಯ್ಯ, ಇದ್ದಿದ್ರೆ ನೀವು ಕೊಡ್ತಿರ್ಲಿವೇನಲ್ಲ ನಿನಗಿಲ್ಲ ಅಂತಿದ್ನೆ ಹೇಳು. ನಾನು ಎಂತೆಂಥರ್ಗ ಕೊಡ್ತೀನಿ, ನಿನಗೆ ಕೊಡ್ತಿರ್ಲಿವೇನಲ್ಲ ಅಪ್ಪಯ್ಯ? ಕೊಡ್ತಿದ್ನಪ್ಪ. ಈಗಂತೂ ದುಡ್ಡಿಲ್ಲ ಕಣಪ್ಪ ನನ್ನ ಹತ್ರ. ನೀನು ಏನನ್ನ ತಿಳ್ಕ ನನ್ನ ಬಗ್ಗೆ, ಅಂತ ಮಾತ್ರ 1 ರೂಪಾಯಿನೂ ದುಡ್ಡಿಲ್ಲ ಕಣ ಇವಾಗಂತೂ. ಬೇಜಾರಾಗಬೇಡ ಕಣಪ್ಪ. ನೋಡು ಯಾರನ್ನ ಕೇಳಿ ನೋಡು ಒಂದ್ಸಲ, ಬೇರೆ ತೆಗಿಯಲ್ಲ ಅಡ್ಜಸ್ಟ್ ಮಾಡ್ಕ ಇದೊಂದು ಸಲ. ಮುಂದಿನ ಸತಿ ಬೇಕಾದ್ರೆ ಯಾವಾಗನ ಕಾಸು ಎಮರ್ಜೆನ್ಸಿಗೆ ಬೇಕಾದ್ರೆ ನೋಡಿ ಅಡ್ಜಸ್ಟ್ ಮಾಡ್ತೀನಿ. ಈಗಿಲ್ಲ ಕಣ ಪಾಪ. ಬೇಜಾರಾಗಬೇಡ ಕಣ. ಅಯ್ಯೋ ದೇವ್ರೆ, ನಾನು ಹೆಂಗಾರ ರಂಗವಂತಾಗಿರ್ತವೆ ಇಲ್ಲ ಮಲವ ಅಯ್ಯವ್ವ ಇಸ್ಕೊಂಡು ಹೋಗೋಣ ಅಂತ ನಂಬಿಕೆ ಮೇಲೆ ಬಂದೆ. ನೀನು ನೋಡಿದ್ರೆ ಹಿಂಗಂತಿದ್ಯಮ್ಮ. ಇಲ್ಲಾಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ, ಬಿಡತ್ತ ಹೋಗಿ ಎಲ್ಲನ ಅಡ್ಜಸ್ಟ್ ಮಾಡ್ಕೊಂತೀನಿ. ನಾನು ಹೋಗ್ತೀನಿ ಮತ್ತೆ ಪರದಾಡ್ಬೇಕಿಲ್ಲ. ನಾನು ಪರದಾಡಿ ಹೋಗ್ಬೇಕು, ಒಂದು 10-11 ಗಂಟೆ ಹಂಗೆ ಹೋಗ್ಬೇಕು ಬ್ಯಾಂಕಿಗೆ. ಹೋಗಿಲ್ಲ ನಾನು ಪರದಾಡ್ತೀನಿ ನೋಡೋಣ ಹಂಗೆ. ಯಾರು ಬಂದಿದ್ರತ್ತೆ? ಯಾರ ಮಾತಾಡೋದು ಕೇಳಿಸೋದು ಯಾರು ಬಂದಿದ್ರು ಮಂತಕ್ಕೆ? ಅದೇ ಕಣಿ ಸಾಕಮ್ಮನ ಗಂಡ ನಿಂಗಣ್ಣ ಬಂದಿದ್ದ. ಒಂದು 10,000 ರೂಪಾಯಿ ದುಡ್ಡಿದ್ರೆ ಕೊಡವ್ವ, ಕೊಡ್ತೀನಿ. ಯಾವುದೋ ಅರ್ಜೆಂಟಿಗೆ ಯಾವುದೋ ಒಡವೆ ನಿಕ್ಕಿದ್ದಾನಂತೆ ಬ್ಯಾಂಕ್ನಾಗೆ, ರಿನ್ಯೂವಲ್ ಮಾಡಿಸ್ಬೇಕು. ಒಂದು 10,000 ಇದ್ದರೆ ಕೊಡವ್ವ, ನನ್ನ 10,000 ಅವೇ 20,000 ಆಗ್ತವೆ, ಬಡ್ಡಿ ಕಟ್ಟಿ ರಿನ್ಯೂವಲ್ ಮಾಡಿಸ್ಕೊಂಬತ್ತೀನಿ ಅಂತ ಅಂದ. ನಾನಿಲ್ಲ ಕಣಪ್ಪ ನನ್ನ ದುಡ್ಡು ಅಂತ ಹೇಳಿ ಕಳಿಸ್ದೆ. ಅವನು ಬಂದಿದ್ದ, ಅವನು ನಾನು ಮಾತಾಡ್ತಿದ್ವಿ. ಹೌದೇನು? ಕೊಡ್ಬೇಕು ತಾನೇ, ಹೆಂಗೆ ಬಡ್ಡಿ ಬರೋದ? ಕೊಟ್ಟಿದ್ದಿದ್ರೆ ನೀನು ಕೊಡೋದು ಬಿಟ್ಟು ನಿಕ್ಕ ಕಡೆ ಆಗ್ತವೆ. ಕೊಟ್ಟಿದ್ರೆ ಆಗೋದತ್ಲಾಗತ್ತ. ನೀನು ಕೊಡೋರ ಬಡ್ಡಿ ಕೊಡೋರು ಹೆಂಗೆ ಆಗೋದು? ಖರ್ಚಿಗೆ ಅನ್ನತ್ಲಾಗತ್ತ. ಅಮ್ಮಯ್ಯ, ನಿನಗೆ ಅವ್ರ ಬಗ್ಗೆ ಗೊತ್ತಿಲ್ಲ. ನೀನು ನೆನ್ನೆ ಮೊನ್ನೆ ಬಂದಳು ಇನ್ನೂ ಇವರಿಗೆ ಸೊಸೆಯಾಗಿ. ನಾನು ಮದುವೆ ತಾರೀಕಿನಿಂದ ನೋಡ್ತಿದ್ದೀನಿ. ಈ ಅಪ್ಪನ ನಿಂಗಣ್ಣನ ಬಂಡವಾಳನ ಮದುವೆ ಆದಾಗಿಂದನೂ ನೋಡ್ತಿದ್ದೀನಿ. ಹಿಂಗೇನೆ ನಂಬ್ಕೊಂಡು 2 ಸತಿ ದುಡ್ಡು ಕೊಟ್ಟಿದ್ದೆ. ಇಸ್ಕೊಂಬತಕ್ಕ ಒಂದು, ಇಸ್ಕೊಂಡ್ಮೇಲೆ ಒಂದು. ಮಾತಿನಾಗ ಮಾತಿಲ್ದ ನಾವಯ್ಯ. ಇವಾಗ ಇಸ್ಕೊಂಬತಕ್ಕ ಮಳ್ಳಿದ್ದಂಗೆ ಇರ್ತಾನೆ. ಆಮೇಲೆ ಕೇಳಿದ್ರೆ ನಾವೇನು ಊರು ಬಿಟ್ಟು ಹೋಗ್ತೀವಿ, ಕೊಡ್ತೀವಿ ಹೇಳು ಇವತ್ತಲ್ಲ ನಾಳೆ ನಂತಾಗಿಲ್ಲ ಅಂತ ದೌಲತ್ತಿನ ಮಾತಾಡ್ತಾನೆ. ಆಗ ಅಂಥವ್ನು. ಅದಕ್ಕೆ ನಾನು ನಂತರಿಗೆಲ್ಲ ದುಡ್ಡು ಕೊಡಲ್ಲ. ನಂತಾಗೆ ವ್ಯವಹಾರ ಯಾರು ಚೆನ್ನಾಗಿ ಇಕ್ಕೊಂಡಿರ್ತಾರೋ, ಈಗ ಸರ್ವತ್ನಾಗ ಬಂದ್ರೂ ದುಡ್ಡು ಕೊಡ್ತೀನಿ. ಇಲ್ಲ ಅಂಬಲ್ಲ. ಯಾರು ವ್ಯವಹಾರ ಚೆನ್ನಾಗಿ ಇಕ್ಕಂದಂಗೆ ಈಗ ಬೋಬಾಕ್ಳು ಜೀವನ ಮಾಡ್ತಾರೆ, ನಾನು 10 ರೂಪಾಯಿ ಸೇರಿಸಲ್ಲ. ಅದಕ್ಕೆ ನಾನು ದುಡ್ಡಿಲ್ಲ ಅಂತ ಹೇಳಿದ್ದು. ಹಂಗೆ ನನ್ನ ಕರೆಕ್ಟಾಗಿ ನೀಯತ್ತಾಗಿ ನಡ್ಕೊಂಬಂಗಿದ್ದಿದ್ರೆ ನೀನೇ ನನಗೆ ಹೇಳೋದು, ನಾನೇ ಕೊಡ್ತಿದ್ದೆ ಮುಂಚೆವಾಗಿ. ಬಡ್ಡಿನೂ ಕೊಡಲ್ಲ, ವಸ್ತುನೂ ಕೊಡಲ್ಲ, ಸತಾಯಿಸ್ತಾನೆ. ಹಿಂಗೆ ಯಾವಾಗಲೇ ಒಂದು ಸತಿ ಒಂದು 10,000 ರೂಪಾಯಿ ದುಡ್ಡು ಬೇಕಂತ ಹೇಳಿ ಇಸ್ಕೊಂಬಿಟ್ಟು 2,000 ಅಂತೆ 3,000 ಅಂತ ಹಿಂಗೆ ಕೊಟ್ಟು ಒಂದು 5-6 ಸತಿ ಕೊಟ್ಟು ಖಾಲಿ ಮಾಡ್ದೆ. ಮುಗಿಸ್ತಾ ಇದು ವಸ್ತು ಕೊಡೋಕೇನೆ. ಬಡ್ಡಿ ಕೊಡೋಕೆ ತಿರುಗೊಂದು ತಿಂಗಳು ಬಿಟ್ಟು ಬಡ್ಡಿ ಕೊಟ್ಟ. ಈಗ ಹಿಂಗೆ ಮಾಡ್ತಾನೆ ಇವಯ್ಯ. ನಾಳೆ ನೋಡ್ಬಿಟ್ಟಿದ್ದೀನಿ. ಅದಕ್ಕೇನೆ 10 ರೂಪಾಯಿ ಸೇರಿಸಲ್ಲ, ಹೋಗಿ ಕೆಲಸ ನೋಡು ಹೋಗು. ಹೌದೇನು? ನಾನೇನು ಕೊಡ್ತಾರೆ ಅಂತ ಅಂದ್ಕೊಂಡೆ. ಹಿಂಗೆ ವ್ಯವಹಾರ ಈ ವಯ್ಯೊಂದು ಅಂತ ನನಗೆ ಗೊತ್ತಿರಲಿಲ್ಲ ಕಣತೆ. ಬಿಡು ಹೋಗಲಿ ಯಾಸಟಿಗೆ. ಸರಿ ತಗ, ಒಳಗೆ ಕೆಲಸ ಐತೆ, ಹೋಗ್ತೀನಿ ನಾನು. ಏನಪ್ಪ ವೀಡಿಯೋ ನೋಡಿದ್ರಾ? ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನಮ್ಮದು ಫೇಸ್ಬುಕ್ಕಲ್ಲೂ ಕೂಡ ಹಳ್ಳಿ ಸಮಾಚಾರ ಅಂತ ಹೇಳ್ಬಿಟ್ಟು ಪೇಜ್ ಇದೆ. ನೀವೇನಾದರೂ ವೀಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಿ, ಅಥವಾ ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿವರೆಗೂ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.